ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಮದ್ಯ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಸಾರಾಯಿ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಕೆಆರ್ಎಸ್ ಪಾರ್ಟಿಗೆ ಜೈ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ರಾಜ್ಯದ 16 ಜಿಲ್ಲೆಗಳಿಂದ ನಿಮ್ಮೂರಿಗೆ ಬರೋದಕ್ಕೆ ಕಾರಣರಾದಂತಹ ಕೆಆರ್ಎಸ್ ಪಕ್ಷದ ಮಹಿಳಾ ಘಟಕದ ಉಪಾಧ್ಯಕ್ಷರಾದಂತಹ ಶಕುಂತಲಾ ಇಳಿಗೇರ್ ಅವರೇ, ಕೆಆರ್ಎಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾ ವೀರೇಶ್ ಅವರೇ, ನಮ್ಮ ಪಕ್ಷದ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ವಿಠಲ್ ರವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಸಂಘಟನಾ ಕಾರ್ಯದರ್ಶಿಯಾದಂತಹ ದೀಪಾ ಮಣೂರ್ ಅವರೇ ಮತ್ತು ಬೇರೆ ಬೇರೆ ಭಾಗಗಳಿಂದ ನಮ್ಮ ಬೆಂಗಳೂರು ಜಿಲ್ಲೆಯಿಂದ ಬಂದಿರುವಂತಹ ಪದ್ಮಾರವರೇ, ಪುಷ್ಪಾರವರೇ, ಚಿತ್ರದುರ್ಗ ಬಂದಿರುವಂತಹ ಮಮತಾ ಮತ್ತು ರೇಖಾ, ಇನ್ನೊಬ್ಬರಮ್ಮ ಲಕ್ಷ್ಮಮ್ಮ, ಮಸ್ಕಿಯಿಂದ ರಾಯಚೂರಿನ ಮಸ್ಕಿಯಿಂದ ಗಂಗಮ್ಮ ಬಂದಿದ್ದಾರೆ. ಅವ್ರೂರಿಗೆ ನಾವು ಹೋಗಿದ್ವಿ. ಕೂಡ್ಲಿಗಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ ಹಾಗೂ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಯಾವರಮ್ಮ ನಿಮ್ದು ಹಿರೇಕೊಪ್ಪ ತಾಲೂಕಿನ ಬಂಧು ಎಸ್ಐ ಆಗಿದ್ದಾರೆ. ಅವರು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಒಂದಷ್ಟು ಜನ ಬಂದಿದ್ದಾರೆ. ಅವ್ರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ, ಈಗಾಗಲೇ ಮಾತಾಡಿದಂತವರು ಶಕುಂತಲಾ ಇಳಿಗೇರ್ ಅನ್ನುವಂತ ಒಬ್ಬ ಮಹಿಳೆ ನಿಮ್ಮೂರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಿದ್ದಾರೆ ಅಂತ ಹೇಳಿದಾರಲ್ವಾ. ನಿಮ್ಮೂರಲ್ಲಿ ಇವತ್ತು ರಾಜ್ಯದ ಎಷ್ಟೇ ಜನಕ್ಕಿರಲಿ, ಕೋಟ್ಯಾಂತರ ಜನ ಇದ್ದಾರೆ, ಆದ್ರೆ ಕೆಲವು ಸಾವಿರ ಜನಕ್ಕಾದ್ರೂ ಗೊತ್ತಿರುವಂತ ಒಬ್ಬ ಮಹಿಳೆ ಯಾರು? ಶಕುಂತಲಾ. ಇವತ್ತು ಆ ಶಕ್ತಿಯನ್ನ ಪಕ್ಷ ಕೊಟ್ಟಿದೆ. ಇವತ್ತು ಹಣ ಇದ್ದವರು ದರ್ಪ, ದೌಲತ್ತು, ಜಾತಿ ತೋರಿಸ್ಕೊಂಡು ರಾಜಕಾರಣ ಮಾಡ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆಗೆ ನೀನು ನ್ಯಾಯ ನೀತಿಯನ್ನು ಹಿಡ್ಕೊಂಡು ಹೋದ್ರೆ, ಒಂದು ಶೀಲ ಶಿಸ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ನೀನು ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ರೆ ನಿನ್ನ ಜನ ಜೊತೆಗೆ ನಿಲ್ತಾರೆ ಅಂತ ತೋರಿಸ್ಕೊಟ್ಟಿದ್ದು ಯಾವ ಪಕ್ಷ? ಕೆಆರ್ಎಸ್ ಪಕ್ಷ. ರಾಜ್ಯದಲ್ಲಿ ಇವತ್ತು ಹಳ್ಳಿಗಳಲ್ಲಿ ಕುಡಿತದ ಸಮಸ್ಯೆ ಇದೆ. ಇಲ್ಲೇನ್ರವ ನಿಮ್ಮೂರಲ್ಲಿ ಮಾತಾಡಿದ್ರಲ್ಲ, ಏನವ ಹೆಸರು? ಶೋಭಾ. ಅವರಿಗೆ 3 ಜನ ಮಕ್ಕಳು. 3 ಜನ ಮಕ್ಕಳಾಗೋ ತನಕ ಸಂಸಾರ ಹೆಂಗೋ ಹುಟ್ಟ ಮಕ್ಕಳಾಗ್ಬಿಡ್ತಾರೆ. ಕೆಲವೊಂದ್ಸಲ ಗಂಡ ಕುಡುಕ ಆಗಿರ್ಲಿ, ದುಷ್ಟ ಆಗಿರ್ಲಿ, ಖದೀಮ ಆಗಿರ್ಲಿ, ಮಕ್ಕಳಾಯ್ತು. ಆದ್ರೆ ಮಕ್ಕಳನ್ನ ಬದುಕಿಸುವಂತಹ ಅವ್ರ ಜವಾಬ್ದಾರಿ ವಹಿಸಿಕೊಳ್ಳುವಂತಹ ಕೆಲಸವನ್ನ ಆಕೆ ಗಂಡ ಮಾಡಲಿಲ್ಲ. ಈಗ ಆಕೆ ಸ್ವತಂತ್ರವಾಗಿ ಗಂಡನ್ನ ಬಿಟ್ಟು, ಅಪರಾಧ ಅಲ್ಲ ಅದು ಸ್ವಾತಂತ್ರ್ಯ ಬಿಟ್ಟು ಸ್ವಂತ ಜೀವನ ಕಟ್ಟಿಕೊಳ್ತಾ ಇದ್ದಾರೆ. ಈ ಹೆಣ್ಮಗಳು ನಾವು ಯಾವತ್ತೂ ಅವರು ಫಸ್ಟ್ ಇದು ಶುರುವಾಗಿದ್ದೆಲ್ಲಿ ಚಿತ್ರದುರ್ಗದಲ್ಲಿ ನಾವು ಬಹಳ ಮದ್ಯ ನಿಷೇಧದ ಬಗ್ಗೆ ಬಹಳ ಹೋರಾಟ ಮಾಡಿದ್ವಿ. ಆದ್ರೆ ಈ ಅಭಿಯಾನ ಶುರುವಾಗಿದ್ದು ಚಿತ್ರದುರ್ಗದ ಕಡಲೆಗುದ್ದು ಅನ್ನುವಂತ ಊರಲ್ಲಿ ಮಮತಾ ಮತ್ತೆ ರೇಖಾ ಇಬ್ರು ಬಲವಂತ ಮಾಡಿ ಕರ್ಕೊಂಡು ಹೋದ್ರು ನಮ್ಮನ್ನ. ಅಲ್ಲಿ ಹೋಗಿ ಶುರುವಾಗಿದ್ದು. ಮಮತಾ ಆಗೋ ಯಾವ ತರ ಸಮಸ್ಯೆ ಇದೆ ಗೊತ್ತಿಲ್ಲ, ಬಟ್ ರೇಖಾ ಗಂಡ ಅಂತೂ ಈ ಕುಡುಕರಿಗೆ ಅದೇಂಗೋ 2-3 ಮದುವೆ ಆಗ್ಬಿಡುತ್ತಲ್ವಾ. ಗಂಡಸರಿಗೆ, ಗಂಡು ಕುಡುಕರಿಗೆ ಒಂದು ಮದುವೆ ಸಾಕಾಗಲ್ಲ, ಆಗುತ್ತೇನವ 2 ಮದುವೆ. ಪಾಪ ಹೆಣ್ಮಗಳಿಗೆ ಮೋಸ ಮಾಡಿ 2 ಮದುವೆ ಮಾಡ್ಕೊಂಡು ಅವನು ಆಕೆ ಕಿವಿ ಎಲ್ಲ ಹರಿದು ಕುಡಿಯೋದಿಕ್ಕೆ ತಿನ್ಬೇಕು, ರೊಕ್ಕ ಬೇಕಲ್ಲ. ರೊಕ್ಕ ಎಲ್ಲಿಂದ ಬರುತ್ತೆ? ಕುಡಿದ್ರೆ ಬರುತ್ತೆ, ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ? ಹೆಂಡತಿ ಮೂಗುತಿಲಿರುತ್ತೆ, ಕಿವಿ ಓಲೆಯಲ್ಲಿರುತ್ತೆ, ತಾಳಿಲಿರುತ್ತೆ. ಎಲ್ಲಿರುತ್ತವ ರೊಕ್ಕ? ಎಲ್ಲಿರುತ್ತೆ? ಎಲ್ಲೆಲ್ಲವ ಇರುತ್ತೆ ಹೆಂಡತಿ ಹತ್ರ? ಜೋರಾಗಿ ಹೇಳ್ರಿ. ಕತ್ತಲ್ಲಿ ಏನಿರುತ್ತೆ? ಕತ್ತಲ್ಲಿ ಎಲ್ಲಿರುತ್ತೆ? ಕತ್ತಲ್ಲ, ಯಾವ್ದ್ರಲ್ಲಿರುತ್ತೆ? ತಾಳೆಯಲ್ಲಿರುತ್ತೆ, ಕಿವಿಯಲ್ಲಿ ಎಲ್ಲಿರುತ್ತೆ? ಓಲೆಯಲ್ಲಿ, ಮೂಗಲ್ಲಿ, ಮೂಗುತಿಲಿರುತ್ತೆ. ಆ ಹೆಣ್ಣು ಮಗಳ ಕಿವಿ ಓಲೆ ಕಿವಿ ಹರಿದು ಹೋಗಿ ಕುಡಿದು ಅವ್ರ ಜೀವನನ ಹಾಳು ಮಾಡ್ತಾ ಇದ್ದ. ಇವತ್ತು ಆಕೆನೂ ಅಷ್ಟೇ ಧೈರ್ಯವಾಗಿ ಒಂದು ಜೀವನ ಕಟ್ಟಿಕೊಂಡಿದ್ದಾಳೆ. ಕೆಆರ್ಎಸ್ ಪಕ್ಷಕ್ಕೆ ಬಂದು ನನ್ನ ತರಹದ ಒಂದು ಕೆಟ್ಟ ಬದುಕು ಬೇರೆ ಹೆಣ್ಣು ಮಕ್ಕಳಿಗಾಗೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಲ್ಲೇ ಶಕುಂತಲಾ ಇಳಿಗೇರ್ ಅವರು ನಮ್ಮೂರಲ್ಲಿ
ನಮ್ಮೂರಲ್ಲಿ ನೂರಾರು ಜನ ಇಲ್ಲಿ ಕುಡಿದು ಹಾಳಾಗ್ತಾ ಇದ್ದಾರೆ. ಇಲ್ಲಿ MRP ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಅವರೇ, ಹತ್ತಿರದ ಬಾರ್ ಆಗ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆಗ್ಲಿ ಅಥವಾ ವೈನ್ ಸ್ಟೋರ್ ಆಗ್ಲಿ ಎಲ್ಲಿದೆ? ಬೈಲೊಂಗ್ಲಕ್ಕೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್? 7 ಕಿಲೋಮೀಟರ್ ಅಂತ. ಎಷ್ಟವ? 7 ಕಿಲೋಮೀಟರ್ ಅಂತೆ. ಕುಡುಕರು ಒಂದಷ್ಟು ಜನ ಆಗ್ಲೇ ಅಲ್ಲ, ಅವನೊಬ್ಬ ಕುಡುಕ್ ಒಂದ್ ಸ್ವಲ್ಪ ಗಾಯ ಮಾಡ್ಕೊಂಡಿದ್ದ. ಈ ಊರ್ನ ಕುಡಿಬೇಕು ಅಂದ್ಕೊಳ್ಳೋರು ಇಲ್ಲಿಂದ ಬೈಲೊಂಗಲಕ್ಕೆ 2 ವೀಲರ್ ಇರೋರು ಹೋಗ್ತಾರೆ, ಅಥವಾ ಬಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ 2 ವೀಲರ್ ಇರೋರು ಹೋಗ್ತಾರೆ. ಆದ್ರೆ ಊರಲ್ಲಿ ಇನ್ನೂ ಒಂದಷ್ಟು ಜನ ಕುಡಿತಾ ಇದಾರೆ, ಎಲ್ಗೂ ಹೋಗಲ್ಲ, ಅವ್ರು ಇಲ್ಲೇ ಇದ್ದು ಕುಡಿತಾರೆ. ಹೆಂಗ್ ಸಿಗುತ್ತೆ ಅವ್ರಿಗೆ? ಏನವ ಏನ್ ಹೆಸರು? ಅಕ್ಕಿರವ. ಊರಲ್ಲಿ ಯಾರವ ಮಾರ್ತಾರೆ? ಆ ಬದ್ಮಾಶ್ಗಳು ಯಾರು ಹೇಳು? ಆ ಊರಲ್ಲಿ ಮಾರೋ ಬದ್ಮಾಶ್ಗಳು ಯಾರು? ಹೇಳ್ಬೇಕು. ಅವ್ರಿಗೆ ಊರಲ್ಲಿ ಬದುಕಬೇಕಾಗಿರೋರು. ನೀವು ಊರಲ್ಲಿ ಬದುಕಬೇಕಾಗಿಲ್ಲ. ನೋಡಿ, ಅಲ್ಲೊಬ್ರು ನಮ್ಮ ಸೈನಿಕರು, ಏನನ್ನ ಹೆಸರು? ಬಸಪ್ಪ ಕಮ್ಮತ್ತು. ಅವರು ಸೈನಿಕರು. ದೇಶಕ್ಕಾಗಿ ಎಷ್ಟು ರಾಜ್ಯದಲ್ಲಿ ಕೆಲಸ ಮಾಡಿದ್ಯಣ? ಆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಅವರಿಗೆ ದೇಶ ಕಾಯುವಂತ ಜವಾಬ್ದಾರಿ ಇತ್ತು. ಇವತ್ತು ನಾಡೊಳಗಡೆ ನಾಡನ್ನು ಕಾಯುವಂತ ಜವಾಬ್ದಾರಿ ಯಾರಿಗಿದೆ? ಸರ್ಕಾರಿ ನೌಕರರಿಗೆ ಅಲ್ವಾ? ಇವತ್ತು ಈ ಊರಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ಅವನ ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ಅಕ್ಕಪಕ್ಕದ ಮನೆಯವನಾಗಿರ್ಲಿ, ಅವ್ರನ್ನ ಹಿಡಿದು ಕಾನೂನು ಒಪ್ಪಿಸುವಂತಹ ಅಧಿಕಾರ ಯಾರಿಗಿದೆ? ನಿಮಗಿದೆ. ಅವ್ರಿಗಿದೆಯಾ? ಅವ್ರಿಗಿಲ್ಲ. ಊರಲ್ಲಿ ಬದುಕಬೇಕಾದವರು. ನಿಮ್ಮೂರಲ್ಲಿ ಯಾರ್ಯಾರು ಕಳ್ಳರು ಮಾರ್ತಾ ಇದಾರೆ ಅಂತ ಗೊತ್ತಿದೆಯಲ್ಲವಾ? ಆದ್ರೆ ನಿಮ್ಗೆ ಹೇಳೋದಕ್ಕಾಗುತ್ತಾ? ಆಗೋದಿಲ್ಲ. ಯಾರು ಮಾಡ್ಬೇಕದನ್ನ? ಇವರು. ಈಗ ನೆನ್ನೆಯಿಂದ ನಿಂತಿದ್ಯಾ? ನೆನ್ನೆ ಮನೆಯಿಂದ ನಿಂತಿದ್ಯಾನವ? ಹೇಳವ ಪಕ್ಕಿರವ. ಊರಲ್ಲಿ ನೆನ್ನೆ ಮೊನ್ನೆಯಿಂದ ಸೆರೆ ಬಂದಾಗಿದ್ಯಾ? ಹಿಂಗಾಯ್ತು ಬಂದು? ನಮ್ ಪುಣ್ಯದಿಂದ ಅಲ್ಲವ, ಅದೇಂಗ ಅವ್ರೇ ಸುಮ್ಮನೆ ಬಂದ್ ಮಾಡ್ಬಿಟ್ರ? ಇವ್ರೇನಾದ್ರು ಬಂದಿದ್ರಾ? ಅಬ್ಕಾರಿ ಇಲಾಖೆ ಬಂದಿದ್ರವ? ನೆನ್ನೆ ಮಾಡಿದಿರಲ್ವಾ? ಕಟ್ಗಣ್ಣವ್ರೆ, ಈ ಕೆಲಸನ ನೀವು ಮೊದ್ಲು ಯಾಕೆ ಮಾಡಿಲ್ಲ? ಮಾಡ್ತಾ ಇದ್ದಿದ್ರೆ ಯಾಕೆ ಮಾಡ್ತಾ ಇದ್ರು? ಊರಲ್ಲಿ ಮೊನ್ನೆ ತನಕ ಇತ್ತು, ನೆನ್ನೆಯಿಂದ ಯಾಕೆ ನಿಂತಿದೆ? ಅಣ್ಣ ಹೋಯ್ ಸುಮ್ನಿರ ಸ್ವಲ್ಪ ಹೊತ್ತು. ಗ್ರಾಮಸ್ಥರು ಆಮೇಲೆ ಸಾರ್ವಜನಿಕರದು ನಮಗೆ ಸಹಕಾರ ಬೇಕ್ರಿ. ಅವ್ರ ಮಾಹಿತಿಯನ್ನು ಕೊಟ್ರೆ ನಾವು ಅವ್ರ ಹೆಸರನ್ನು ಗೌಪ್ಯವಾಗಿ ಇಡ್ತೀವಿ, ಅವ್ರ ಹೆಸರನ್ನು ಬಹಿರಂಗ ಪಡಿಸೋದಿಲ್ಲ. ಆದ್ರೆ ನಿಮ್ಗೆ ಇಂಟೆಲಿಜೆನ್ಸ್ ಇರುತ್ತೆ, ನೀವು ಮಾಡ್ತಾ ಇರ್ತೀವಿ. ನಮ್ ಕೆಲಸ ಇತ್ತೀಚೆಗೆ ಯಾವ್ದಾದ್ರು ಮಾಡಿದೀರ ಅಂತ ಕೆಲಸ? ನಿಮ್ಗೆ ಯಾರು ಮಾಹಿತಿ ಕೊಡದೇನೆ ನೀವೇ ಹುಡ್ಕೊಂಡು ಹೋಗಿ ಹಿಡಿದಿದ್ದೀರಾ? ಹಿಡಿದು ಸರ್, ಹಿಡಿದವ್ರ ಮೇಲೆ ಕೇಸು ಮಾಡಿದ್ವಿ. ವೆರಿ ಗುಡ್. ಈ ಊರಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಅಣ್ಣ, ಹಿರಿಯರು ನೀವು ಊರನ್ನ ಕಾಪಾಡ್ಕೊಳ್ಬೇಕು. ಮೊದ್ಲೆಲ್ಲ ಪಂಚಾಯಿತಿ ಅದು ಇದು ಅಂತ ಇರ್ತಾ ಇದ್ರು. ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರೇ ಊರಿಗೆ ತಂದೆ ತಾಯಿ ಇದ್ದಂಗಿರ್ಬೇಕು. ಆ ತರಕ್ಕೆ ನಿಮ್ ಗ್ರಾಮ ಪಂಚಾಯಿತಿ ಸದಸ್ಯರಿದಾರಾ? ನೀವು ಯಾರ ಹೇಳಿದ್ರ ಪಬ್ಲಿಕ್ ಮಾಡಲ್ ಅಂತ ಏನು ಹೇಳಿದಿರಲ್ಲ, ಅದನ್ನ ಮೊದಲು ಇನ್ನೊಮ್ಮೆ ಹೇಳ್ರಿ. ನೋಡ್ರವ, 121 ಏನವ ಹೆಸರು? 121 ಒಂದು ಅದೇಲ್ವೇನಾ? 112 ಒಂದ್ ನಿಮಿಷ ಇರೋ. ಯಾವ ನಂಬರ್ ಜ್ಞಾಪಕ ಇಟ್ಕೊಳ್ಬೇಕಾಗಿಲ್ಲ. ನಿಮ್ಮ ಎಲ್ಲ ಹತ್ರನೂ ಫೋನ್ ಇದೆಯಾ? ಯಾರಾದ್ರೂ ಮಾರ್ತಾ ಇದಾರೆ ಅಂದ್ರೆ 112 ಕಾಲ್ ಮಾಡ್ರಿ. 112 ಮೂರೇ ಬಟನ್. 10 ನಂಬರ್ ಅಲ್ಲ. ಎಷ್ಟು ನಂಬರ್? ಮೂರೇ ನಂಬರ್. 3 ನಂಬರ್ ಕಾಲ್ ಮಾಡಿದ್ರೆ ನೀವು ಮಾತಾಡೋದು ಅವ್ರಿಗೆ ಹೋಗುತ್ತೆ. ನಮ್ಮೂರಲ್ಲಿ ಇಂಥವ್ರು ಮಾಡ್ತಾ ಇದಾರೆ ಅಂದ್ರೆ ಇವ್ರಿಗೆ ಮಾಹಿತಿ ಕೊಡ್ತಾರೆ. ಮತ್ತೆ ಆಮೇಲೆ ಇವ್ರ ನಂಬರ್ ಕೊಡ್ತಾರೆ. ಆ ನಂಬರ್ ತೆಗೆದಿಟ್ಕೊಳ್ಳಿ. ಇವ್ರು ಮಾಡಲ್ಲ ಅಂತ ಬದ್ಮಾಶ್ಗಿರಿ. ಇವ್ರೇನಾದ್ರೂ ಮಾಡಿದ್ರೆ ನಮ್ಗೆ ಗೊತ್ತು ಹೆಂಗ್ ಪಾಠ ಕಳ್ಸೋದು ಅಂತ. ನೀವು ಯಾರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀರೋ ಇವರೇ ನಮಗ್ ಮಾಹಿತಿ ಕೊಟ್ಟಿದ್ದು ಅಂತ ಇವ್ರು ಹೇಳಲ್ಲ. ಅಂತ ಕೆಲಸ ಮಾಡಲ್ಲ ಕಟ್ಗಣ್ಣವ್ರು, ಡಿಪಾರ್ಟ್ಮೆಂಟ್ ಅವ್ರು ಮಾಡಲ್ಲ. ಮಾಡಿದ್ರೆ ಅದಕ್ಕೇನ್ ಮಾಡ್ಬೇಕು ಮಾಡೋಣ. ಆದ್ರೆ ನಿಮ್ ಊರಲ್ಲಿ ಯಾರು ಮಾಡ್ತಾ ಇದಾರೋ ಏನವ, ಊರಲ್ಲಿ ಜಾಸ್ತಿ ಸಮಸ್ಯೆ ಆಗಿರೋದು ನಿನ್ಗೂ ಆಗಿದೆಯಲ್ಲ. ಯಾರ್ಯಾರು ಬದ್ಮಾಶ್ಗಳು ಮಾಡ್ತಾ ಇದಾರೋ ಅವ್ರ ಮಾಹಿತಿ ಕೊಡೋರು. ಫೋನ್ ಮಾಡ್ಕೊಡು ಅಂದ್ರೆ ಇವಾಗ ಗೊತ್ತಾಗ್ಬಿಡುತ್ತೆ ನೀನೇ ಕೊಟ್ಟಿದ್ದು ಅಂತ. ಏನ್ ಮಾಡೋದು? ಪ್ರತಿಯೊಬ್ರು ನಂದಂತ ಹೇಳ್ಬೇಕು. ಈಗ ಶೋಭಾ ಕೊಟ್ಟಿದ್ದು ಅಂತ ಯಾರು ಹಂಗ ಅನ್ಕೊಂಡ್ಬಿಟ್ರೆ ಏನ್ ಹೇಳ್ಬೇಕು? ನೀವೆಲ್ಲ ಯಾರು ಕೊಟ್ಟೆ ಅಂತ ಹೇಳ್ಬೇಕು? ನಾನೇ ಕೊಟ್ಟೆ. ನಾನೇಂದ್ರೆ ರವಿಕೃಷ್ಣ ರೆಡ್ಡಿ ಅಲ್ಲ. ಯಾರು? ನಾನೇ ಕೊಟ್ಟೆ. ತಪ್ಪದು. ಊರು ಹಾಳು ಮಾಡ್ತಾ ಇದ್ದಾರೆ ಬದ್ಮಾಶ್ಗಳು. ಹಾಗಾಗಿ ಅದ್ ನಿಲ್ಲಬೇಕು ಅಂತ ಹೇಳ್ಬೇಕು. ಏನವ ಧೈರ್ಯವಾಗಿ ಕೊಡ್ತಾರೆ SI ಅವರೇ, ನೀವು ಅದನ್ನ ಹಿಡಿಬೇಕು. ನಾವು ನೋಡಿ, ಸರ್ಕಾರ ಇವತ್ತು ಸಾರಾಯಿ ಮಾರಾಟ ನಿಷೇಧ ಮಾಡಿದೇನ್ರಪ್ಪ? ಇಲ್ಲ. ಸಾರಾಯಿ ಮಾರಾಟ ಮಾಡೋದಕ್ಕೆ ಅದು ಹೆಂಡ ಸಾರಾಯಿ ಏನಿದೆ, ವಿಸ್ಕಿ ಬ್ರಾಂದಿ ಎಲ್ಲ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆಯಲ್ವಾ? ಅಲ್ಲ ಇದೆ. ತೀರ್ಮಾನ ಮಾಡಲ್ಲ ಇದೆ.
ಇವತ್ತು ಕಾನೂನುಬದ್ಧವಾಗಿ MRP ಸ್ಟೋರ್ಗಳಲ್ಲಿ, ವೈನ್ ಸ್ಟೋರ್ಗಳಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಇವತ್ತು ಸರ್ಕಾರದಿಂದ ಅನುಮತಿ ಇದೆ. ಅವ್ರು ಅಲ್ಲಿ ಮಾತ್ರ ಮಾರಾಟ ಮಾಡಬೇಕೇ ಹೊರತು ನಾವು ಅದ್ರ ವಿರುದ್ಧ ಹೋಗಿ ಹೋರಾಟ ಮಾಡ್ತೀವಿ. ಇವತ್ತು ಅಲ್ಲೇನೋ ಬಾಯ್ ಬಡ್ಕೊಳ್ತಾ ಇದೀವ, ಎಲ್ಲಿ ಬಡ್ಕೊಳ್ತಾ ಇದೀವಿ? ಅಕ್ರಮ, ಬಹಳ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅಕ್ರಮ ಮದ್ಯ ಮಾರಾಟ ಎಲ್ಲಿ ನಡೀತಿದ್ವಿ ಅಲ್ಲಿ ಹೇಳ್ತಾ ಇದ್ವಿ. ನಾವು ಸರ್ಕಾರಕ್ಕೆ ಕೇಳ್ತಾ ಇದೀವಿ, ಜಾರಿ ಮಾಡಿ, ಜಾರಿ ಮಾಡಿ, ಮದ್ಯ ನಿಷೇಧ ಜಾರಿ ಮಾಡಿ. ನಿಮ್ ವ್ಯಾಪ್ತಿಗೆ ಬರುತ್ತಾ? ನಮ್ಮ ವ್ಯಾಪ್ತಿಗೆ ಬರುತ್ತೆ. ನಾವು ಅದಕ್ಕೆ ನಿಮ್ಮನ್ನ ಅದು ಕೇಳ್ತಾ ಇಲ್ಲ. ಯಾಕ್ರೆ ಅವನಲ್ಲಿ ಬಾರ್ತಾ ಇದ್ದಾನೆ ಅದನ್ನ ಮುಚ್ಚಿ ಅಂತಿದೀವ? ಯಾವನು ಬದ್ಮಾಶು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾನೋ, ಬೆಳಿಗ್ಗೆ 10 ಗಂಟೆಗೆ ತೆಗೆಯೋ ಬಾರನ್ನ ಬೆಳಿಗ್ಗೆ 6 ಗಂಟೆಗೆ ತೆಗಿತಾ ಇದ್ದಾನೋ, ಅದು ರಾತ್ರಿ 9-10 ಮುಚ್ಚಬೇಕಾದ ರಾತ್ರಿ 12 ಗಂಟೆಯಲ್ಲಿ ಹಂಚ್ತಾ ಇದ್ದಾನೋ, ಅದನ್ನ ಆ ಅಕ್ರಮ ಯಾವುದೇ ಇರಲಿ, ಅಕ್ರಮ ಮದ್ಯ ಮಾರಾಟ ಅಂದ್ರೆ ಇವತ್ತು ಲೈಸೆನ್ಸ್ ತಗೊಂಡು ನಿಗದಿತ ಸಮಯದಲ್ಲದ ಸಮಯದಲ್ಲಿ ಮಾರಾಟ ಮಾಡೋದು ಅಕ್ರಮ. ಅದನ್ನ ಕೇಳ್ತಾ ಇದೀವಿ. ದಯವಿಟ್ಟು ನಿಮ್ ಆಮೇಲೆ ಕಾಲು ಬಿಡ್ರ, ಆಮೇಲೆ ಅವ್ರ ಕಾಲು ಬಿಡ್ರಿ. ಅವ್ರು ಪ್ರಾಮಾಣಿಕವಾಗಿ ಅವ್ರಿಗೊಂದು ಇರ್ಲಿ ಬೆಳ್ಳಿ ಬೆಳ್ಳಿ. ಹಾ, ಎಷ್ಟು ನಿಮ್ಗೆ ಈಗ ಎಷ್ಟು ಸರ್ವಿಸ್, ಎಷ್ಟು ಸರ್ವಿಸ್ ಇದೆ ಕರ್ಕೊಂಡು? ಇನ್ನು 6 ತಿಂಗಳಿದೆ. ಹಾ, ಕೊಡ್ರಿ. ಇವ್ರಿಗೆ ಏನಿಲ್ಲ ಅಂದ್ರೆ 80,000 ರೂಪಾಯಿ 90,000 ರೂಪಾಯಿ ಸಂಬಳ ಬರ್ತಾ ಇದೆ ಇಲ್ವಾ? ಅರ್ಥ ಇದೆ ಏನ್ರವ? 89,000 ಏನು ಕೊಡ್ತಿರೋದು ಅವ್ರಿಗೆ? ಬದ್ಮಾಶ್ಗಳನ್ನ ಬಲಿ ಹಾಕಿ ಕಾನೂನು ಬದ್ಧವಾಗಿ ಮಾರಾಟ ಮಾಡ್ರಿ ಅಂತ. ಅವ್ರು ತಿಂದಿದ್ದು ಅరుగుತ್ತಾ? ಅವ್ರು ಕಾನೂನು ಪ್ರಕಾರ ಕೆಲಸ ಮಾಡದೇ ಇದ್ರೆ ಆಗಲ್ಲ. ಹಾಗಾಗಿ ಇವತ್ತಿನಿಂದ ಇಲ್ಲಿ ತನಕ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಾವು ಭಾವಿಸೋಣ. ನಾಳೆಯಿಂದನೂ ಮಾಡ್ತಾರೆ. ಆದ್ರೆ ಧೈರ್ಯ ಯಾರು ಮಾಡ್ಬೇಕು? ಯಾರು? ಊರಿನ ಜನರಲ್ಲ, ಊರಿನ ಹೆಣ್ಣು ಮಕ್ಕಳು. ಯಾರಪ್ಪ ಅಂದಿದ್ದು? ಯಾರು ಅಂದಿದ್ದು? ಕರೆಕ್ಟ್. ನಮ್ ಕ್ರಮ ಚಪಾವಡಿ ಯಾರು ಮಾಡ್ಬೇಕು? ನೀವು ಮಾತ್ರ ಬದುಕೋಬೇಕು ನಿಮ್ ಕುಟುಂಬನ. ಈ ಗಂಡಸರನ್ನ ನಂಬಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮೂರು ಉದ್ದ. ಗಂಡಸರನ್ನ ನಂಬಿದ್ದಕ್ಕೆ ಇವತ್ತು ಸ್ಥಿತಿ ಬಂದಿರೋದು. ಅವ್ರು ನಂಬಿದ್ದಕ್ಕೇನೆ ನಿಮ್ಮೂರಲ್ಲಿ ಮದ್ಯ ಮಾರಾಟ ಅಕ್ರಮವಾಗಿ ಆಗ್ತಾ ಇರೋದು. ನೀವು ಮನಸ್ಸು ಮಾಡ್ಬೇಕು. ಯಾರು ಬೆಳವಡಿ? ಯಾರಿಗೆ ಫೇಮಸ್? ಯಾರಿಗಣ? 300 ವರ್ಷಗಳ ಹಿಂದೆನೆ ಛತ್ರಪತಿ ಶಿವಾಜಿ ಸೈನಿಕರನ್ನ ಕಟ್ಟಾಕದಂತ ಧೀರೋದಾತ್ತ ಮಹಿಳೆ ಯಾರು? ಬೆಳವಡಿ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಆತ್ಮಾರ್ಪಣೆ ಮಾಡ್ಕೊಂಡಂತ ಮಹಿಳೆ ಯಾರು? ಎಷ್ಟು ದೂರ? ಸಮೀಪಲ್ಲೇನವ? ಅವರ ಸ್ಫೂರ್ತಿ ನಿಮಗೆ ಬೇಕೋ ಬೇಡವಾ? ಇದಾರ ಇಲ್ವೋ? ನಿಮ್ಗೆ ಯಾರೋ ಅಮೆರಿಕದಲ್ಲೋ, ಇಂಗ್ಲೆಂಡಲ್ಲೋ, ಚೀನಾದಿಂದನೋ ಯಾರೋ ಬಂದು ನಾವು ನಿಮಗೆ ಸ್ಫೂರ್ತಿ ಅಂತ ಹೇಳೋ ಅಗತ್ಯ ಇದೆಯಾ? ನಿಮಗೆ ಬೆಳವಡಿ ಮಲ್ಲಮ್ಮ ಸ್ಫೂರ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಫೂರ್ತಿ. ಇವತ್ತಿಂದ ಈ ಊರಿನ ರಕ್ಷಣೆ ಯಾರ್ದು? ನಿಮ್ಮ ಕುಡುಕ ಗಂಡಂದ್ರದ, ಮಕ್ಕಳದ, ಅಪ್ಪಂದ್ರದ? ಯಾರ್ದವ? ನೀವು ಕಾಪಾಡ್ಕೊಂಡ್ರೆ ಉಳಿಯುತ್ತೆ. ಈಗ ನಾನಾಗ್ಲೇ ಏನೋ ಹೇಳ್ತಾ ಇದ್ದೆ ಯಜಮಾನರಿಗೆ, ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ತಂದೆ ತಾಯಿ ಇದ್ದಂಗಿರ್ಬೇಕು ಇವತ್ತು. ಯಾಕೆಂದ್ರೆ ಇವಾಗ ಪಂಚರು ಅಂತಿಲ್ಲ. ಇದೇ ಯಜಮಾನ್ರೆ, ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ಆಯ್ಕೆ ಮಾಡೋದೇನಕ್ಕೆ? ಒಳ್ಳೆ ರಸ್ತೆ ಮಾಡ್ಲಿ, ಒಳ್ಳೆ ಚರಂಡಿ ಮಾಡ್ಲಿ, ಒಳ್ಳೆ ಶಾಲೆ ಕಟ್ಲಿ, ಊರಿಗೆ ಏನಾದ್ರು ಸಮಸ್ಯೆ ಬಂದ್ರೆ ಅದನ್ನ ಪರಿಹಾರ ಮಾಡ್ಲಿ, ಸರ್ಕಾರದ ಏನಾದ್ರು ಯೋಜನೆ ಬಂದ್ರೆ ಅದನ್ನ ತಂದು ಊರು ಉದ್ಧಾರ ಮಾಡ್ಲಿ ಅಂತ. ಇವಾಗಿರೋ ಗ್ರಾಮ ಪಂಚಾಯತಿ ಸದಸ್ಯರು ಆತರ ತಂದೆ ತಾಯಿ ಇದ್ದಂಗಿದಾರ? ಚರಂಡಿ ಮಾಡೋದ್ರಲ್ಲಿ ಏನಂತಾರ? ಚರಂಡಿನ ಗಟರ್ ಮಾಡೋದ್ರಲ್ಲಿ ಗಟರ್ ಒಳಗಡೆ ಇರೋದು ನುಂಗ್ತಾರೆ. ಕರೆಕ್ಟ್. ಗಟರ್ ನೆಕ್ಕು ಅಂತ ಸದಸ್ಯರು ಇವತ್ತು ನಿಮ್ಮೂರಲ್ಲೆಲ್ಲ ಎಲ್ಲಾ ಊರುಗಳಲ್ಲೂ. ಯಾಕೆ? ಅವರು ಹಣ ಹಂಚಿ ಹೆಂಡ ಕುಡಿಸಿ ಗೆದ್ದು ಬಂದಿದ್ದಾರೆ. ಅವ್ರಿಗೆ ಎಲ್ಲಿಂದ ಬಂತು ದುಡ್ಡು? ಇದೇ ಚರಂಡಿ ಹೆಸರಲ್ಲಿ, ರಸ್ತೆ ಹೆಸರಲ್ಲಿ ಬಂದಿದ್ರಲ್ಲಿ ದುಡ್ಡು. ಇವಾಗ ನಿಮ್ಮೂರು ಗ್ರಾಮ ಪಂಚಾಯತಿ ಇದೆಯಾ? ಪಂಚಾಯತಿ ಅಸ್ತಿತ್ವದಲ್ಲಿ ಇದೆಯಾ? ಚುನಾಯಿತ ಜನಪ್ರತಿನಿಧಿಗಳಿದಾರ ಅಲ್ಲಿ? ಇದಾರಾ? ಇವಾಗ ಜವಾಬ್ದಾರಿ ಯಾರಿಗೆ ಬಂದಿದೆ? ಯಾರಿಗನ ಬಂದಿದೆ? ಪಿಡಿಒ ಸರ್. ಈಗ ಅದ್ರ ಪೂರ್ತಿ ಜವಾಬ್ದಾರಿ ಒಂದು ರೀತಿಯಲ್ಲಿ ಪಿಡಿಒ ವಿನೋದ್ ಪಾಯಕ್. ಏನ್ರವ? ಇವರು ನಿಮ್ಮೂರಿಗೆ ತಂದೆ ಇದ್ದಂಗಿರ್ಬೇಕು. ಇವಾಗ ನೀವು ಏನಾದ್ರೂ ನಿಮ್ಮೂರಲ್ಲಿ ಈ ತರದ್ ಏನೇ ಒಂದು ಅಕ್ರಮ ಆಗ್ಲಿ, ಏನೋ ಉಪಕ್ರಮ ಬರವ ಕೂತು ಬರವ, ಇವ್ರಿಗೆ ಹೇಳ್ಬೇಕು. ಯಾರಿಗೆ ಹೇಳ್ಬೇಕು? ಪಿಡಿಒ. ಹಾ, ಬರ್ತೀವಿ ಬರ. ಕರೆಕ್ಟ್. ನಾನು ಅದನ್ನೇ ನೀನು ಒಳ್ಳೆ ಕೆಲಸ ಮಾಡಿದೆ ಹೇಳಿ. ಯಾವ ಬದ್ಮಾಶ್ಗೆ 25,000, 30,000, 50,000 ಕೊಟ್ರವ ನೀವು ದುಡ್ಡು? ಯಾರು ಕೊಟ್ರಿ? ಒಂದ್ ನಿಮಿಷ ಇರೋಣ. ಯಾರಿಗವ? ಈಗ ಹೇಳಿದ್ರಲ್ಲ, ಕೊಟ್ಟಿದ್ ನಿಜಾನ ಸುಳ್ಳ? ಯಾರಿಗವ ಕೊಟ್ಟೆ? ಅವ್ರು ಕೊಟ್ರ ಪಿಡಿಒಗೆ? ಮತ್ತಿನ್ಯಾರು ಕೊಟ್ರಿ? ಮೆಂಬರ್ಗಳು ಕೊಟ್ರಾ? ಮೆಂಬರ್ಗಳು ನಿಮ್ಗೆ ಎಷ್ಟು ಕೊಟ್ರೋ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಕಮಿಷನ್? 40%, 60%? ಅವ್ರು ಈಗ ಬಂದ್ರು, ಹಿಂದೆ ಎಲ್ಲೋ ಒಂದ್ ಕಡೆ ಇದ್ರಲ್ಲ, ಅಲ್ಲಿ ತಗೊಂಡಿಲ್ವಾ? ದಯವಿಟ್ಟು ನೋಡಿ. ಇವತ್ತು ಯಾವ್ದಿದ್ದು? ಏನಿದು? ಬಸವಣ್ಣನ ಗುಡಿ ಕಳಬೇಡ.
ನಿಮ್ದ್ಯಾವ್ರು? ಬಿಜಾಪುರ ಅಂದ್ರೆ ಎಲ್ಲಿ? ಲೋಕಲ್ ಬಿಜಾಪುರ. ನಿಮ್ಮ ಬಿಜಾಪುರ ಯಾರ ಜನ್ಮಭೂಮಿ? ಬಸವಣ್ಣನ ಜನ್ಮಭೂಮಿ ಅಲ್ಲಣ್ಣ. ಕೂಡಲ ಸಂಗಮ ಯಾವ ಜಿಲ್ಲೆಗೆ ಬರುತ್ತೆ? ಇವತ್ತು ಬಾಗಲಕೋಟೆಯಲ್ಲಿ ಬರ್ತಾರೆ. ನಿಮ್ದು ಆ ಕಡೆ ಹೋದ್ರೆ ನದಿ ಹೊಳೆ ದಾಟಿದ್ರೆ ಆ ಕಡೆ ನಿಮ್ದು. ಈ ಕಡೆ ನಿಮ್ದು ಅವಿಭಜಿತ ಜಿಲ್ಲೆ ಬಿಜಾಪುರನೇ ಅಲ್ವಾ? ಏನಂದಿದ್ ಬಸವಣ್ಣ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ನನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಅದ್ರ ಜೊತೆಗೆ ಏನು ಪರರ ಏನು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಒಂದ್ ನಿಮಿಷ ಇರೋಣ. ಪರ ಏನಂತ ಕೇಳಿಸ್ತಾ ಇಲ್ವಂತ? ಅದು ಸ್ಕೂಲ್ ಒಂದ್ ನಿಮಿಷ. ಸ್ಕೂಲ್ ಮುಗಿತೇನ್ರಪ್ಪ? ಕ್ಲಾಸ್ ಮುಗಿದಿದ್ದೇನ್ರ? ಯಾರಾದ್ರೂ ಹೋಗಿ ಇದಕ್ಕೆ ಹಾಕೋಣ. ಅಲ್ಲ ಮೇಲಿಂದು ಯಜಮಾನ್ರೆ ಇಲ್ಲ ಸೌಂಡ್ ಅಲ್ಲ, ಅದು ಕೊಟ್ಟೆ ಇಲ್ಲ. ಒಂದ್ ನಿಮಿಷ ಇರೋಣ. ಅದನ್ನ ಹಾಕ್ರಪ್ಪ. ಆ ಮೇಲಿಂದ ಹಾಕ್ರಣ. ಸ್ಕೂಲ್ ಮುಗ್ದಿದ್ರೆ ಗಾಳಿ ಆ ಕಡೆ ಇರ್ಲಿ. ಮೇಲಿಂದ ಇದೆಯಲ್ಲ ಮೈಕು. ಸ್ಕೂಲ್ ಚಾಲು ಇರೋದಕ್ಕೆ ನಾವ್ ಈ ಕಡೆ ಹಾಕಿದೀವಿ. ಬೇಕು ಅಂದ್ಕೊಳ್ಳೋರು ಈ ಕಡೆ ಬಂದು ಕೂತ್ಕೊಳ್ರಪ್ಪ. ಬೇಡ ಅನ್ನೋರು ಅಲ್ಲೇ ಇರ್ಲಿ, ಪರವಾಗಿಲ್ಲ, ನಮ್ಗೇನ್ ಸಮಸ್ಯೆ ಇಲ್ಲ. ಆ ಸ್ಕೂಲ್ ಮುಗ್ದಿದ್ರೆ ದೇವ್ ಗುಡಿದು ಇದೇ ಆಗ್ತಾ ಇದ್ರಿ. ಈಗ ನಾನು ಪಿಡಿಒ ಅಣ್ಣ ಮಾತು ಆಮೇಲೆ ಎಲ್ಲೆಲ್ಗೂ ಹೋಗ್ಬಿಡುತ್ತೆ, ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ. ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ. ವೆರಿ ಗುಡ್. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನ್ಯಾಯಯುತವಾಗಿ ಕೆಲಸ ಮಾಡಿ. ನಿಮ್ಮ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಒಂದು 7-8 ಸಾವಿರ ಜನಸಂಖ್ಯೆ ಇರೋ ಗ್ರಾಮ ಪಂಚಾಯತಿನ ಇದು. ಇಂಥ ಗ್ರಾಮ ಪಂಚಾಯತಿಲಿ ಇವತ್ತು ಬಹುತೇಕ ಎಲ್ಲ ಅಧಿಕಾರ ನಿಮ್ಮ ಹತ್ರನೇ ಇದೆ. ಈ ಊರಲ್ಲಿ ಒಂದು ಬೋರ್ಡ್ ಹಾಕ್ಸ್ಬೇಕು ನೀವು ಅವರಿಬ್ರು ಸೇರಿ. ನೀವು ಅವ್ರ ಗ್ರಾಮ ಪಂಚಾಯತಿ ಜೊತೆಗೆ ಆಮೇಲೆ ಶಕುಂತಲಾ ಇಳಿಗೇರ್ ಊರವರಿಂದ ದೇಣಿಗೆ ಸಂಗ್ರಹಿಸಿ 1,000 ರೂಪಾಯಿ ಕೊಡ್ತಾರೆ ನಿಮ್ಗೆ. ಗ್ರಾಮ ಪಂಚಾಯತಿ ನಿಮ್ಸ್ ದುಡ್ಡು ಬೇಡ. ನಿಮ್ಗೆ ಅವಕಾಶ ಇದೆ ಗ್ರಾಮ ಪಂಚಾಯತಿಲಿ ಕಾನೂನು ಬದ್ಧ ಕೊಡೋದು, ನಿಮ್ ಜೇಬಿಂದ ನಯಾ ಪೈಸಾ ಬೇಡ. ಆದರೆ ಗ್ರಾಮ ಪಂಚಾಯತಿಲಿ ಅವಕಾಶ ಇತ್ತು ಅಂದ್ರೆ ಇಲ್ಲೇ ಒಂದು ಬೋರ್ಡ್ ಹಾಕ್ಬೇಕು. ಅಕ್ರಮ ಮದ್ಯ ಮಾರಾಟ ನಿಷೇಧ, ಮದ್ಯ ಮುಕ್ತ ಗ್ರಾಮ ಅಂತ. ಇದನ್ನ ಈ ಹೆಣ್ಣುಮಗಳು ಮಾಡಿಸಿದ್ದಾರೆ. ಆ ಹೆಣ್ಣುಮಗಳು ಮಾಡಿಸಿದ್ದಾರೆ ಎದ್ದೇಳವ. ಈ ಹೆಣ್ಣುಮಗಳು 4 ತಿಂಗಳ ಹಿಂದೆ ಕಡಲೆಗುದ್ದು ಅನ್ನುವಂತಹ ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಆ ಗ್ರಾಮದಲ್ಲಿ ಹಾಕ್ಸಿದ್ದಾರೆ. ಅದಾದ್ಮೇಲೆ ನಾವೆಲ್ಲ ಕಡೆ ಹೋಗಿ ಬಂದಿದ್ವಿ, ಎಲ್ಲ ಕಡೆ ಹಾಕ್ಸಿದೀವಿ. ಈಗ ಪಿಡಿಒ ಅವರೇ, ನೀವು ಇಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧ, ಮದ್ಯ ಮುಕ್ತ ಗ್ರಾಮ ಅಂತ ಗ್ರಾಮ ಪಂಚಾಯತಿಯಿಂದ ಮತ್ತೆ ಅವ್ರು ಕೊಡ್ತಾರೆ, ಒಂದು ಏನದು ಫಾರ್ಮ್ಯಾಟ್ ಕೊಡ್ತಾರೆ, ಏನವ ಮಾಡಿಸಿ ಹಾಕ್ಸ್ಬೇಕು. ಇವ್ರಿಗಾಗ್ಲಿಲ್ವಾ ಇನ್ನೊಂದ್ಸಲ ನಾವು ಬರ್ತೀವಿ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀವಿ. ದಯವಿಟ್ಟು ನೀವು, ನಿಮ್ಗೆ ಊರಲ್ಲಿ ಯಾರಾದ್ರೂ ಹೇಳಿದಾಗ ಈ ತರ ಊರಿನ ಶಾಂತಿ ಸುವ್ಯವಸ್ಥೆ ಕದಡುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ನೀವು ಅದನ್ನ ಪೊಲೀಸರ ಗಮನಕ್ಕೋ ಅಬಕಾರಿ ಇಲಾಖೆಯವ್ರ ಗಮನಕ್ಕೋ ತರಬೇಕು. ದಯವಿಟ್ಟು ಇವತ್ತು ಹಳ್ಳಿಗಳಲ್ಲಿ ನಮ್ಮ ರಾಜ್ಯ ಬಹಳ ಶ್ರೀಮಂತವಾದ ರಾಜ್ಯ ಗೊತ್ತೇನ್ರವ. 4.5 ಲಕ್ಷ ಕೋಟಿ ರೂಪಾಯಿ ಬಜೆಟ್. 1,000 ಕೋಟಿ ಅಲ್ಲ, 1 ಕೋಟಿ ಅಂದ್ರೆ ಎಷ್ಟವ ರೊಕ್ಕ ಲೆಕ್ಕ ಬರುತ್ತೆ ನಿಮ್ಗೆಲ್ಲ. ನನಗೆ ಬರೋದಿಲ್ಲ ಎಷ್ಟೋ ಸಲಕ್ಕೆ. ಪಾಪ ನೀವಿನ್ನು ವಿದ್ಯಾಭ್ಯಾಸ ಇಲ್ದಿರೋರು ಎಷ್ಟು ಜನ ಆಗುತ್ತೆ, ಅವ್ರಿಗೂ ಗೊತ್ತಾಗಲ್ಲ ಲಕ್ಷ ಕೋಟಿ ಎಷ್ಟು ಅಂದ್ರೆ. ಮೇಡಮ್ ಅವರು ಸ್ಕೂಲ್ ಟೀಚರ್. 4,49,000 ಕೋಟಿ ರೂಪಾಯಿ ಬಜೆಟ್ ಈ ವರ್ಷ ಸಿದ್ದರಾಮಯ್ಯ ಮಂಡಿಸಿರುವಂತದ್ದು. ಒಂದು ದಿವಸಕ್ಕೆ 1,400,000 ಕೋಟಿ. 1 ಸವ ಅಂತ ಏನಂತಾರೆ ಇಲ್ಲೇ? 1 ಕಾಲ್ ಅಂದ್ರೆ ಎಷ್ಟಪ್ಪ? ಸವಾನ 1 ಸವ ಅಂದ್ರೆ 1,1,000 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ರಸ್ತೆ ಮಾಡೋದಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಸರ್ಕಾರ ಖರ್ಚು ಮಾಡ್ತಾರೆ. ಇಲ್ಲಿ ಬಡತನ ಇರೋದಿಕ್ಕೆ ಕಾರಣ ಇಲ್ಲ. ಅಷ್ಟು ರೊಕ್ಕ ಇಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಬಡತನ ಹೋಗಿದ್ಯಾ? ಮತ್ತೆ ಎಲ್ಲೋಯ್ತು ದುಡ್ಡು ಎಲ್ಲೋಯ್ತು ಅಂದ್ರೆ ಚರಂಡಿಲ್ ನುಂಗೋರ್ ಹತ್ರ ಹೋಯ್ತು, ಹೆಂಡ ಸಾರಾಯಿ ಮಾರಾಟ ಮಾಡೋರ್ಗೆ ಹೋಯ್ತು. ನಿಮಗೆ ಸಿಕ್ಕಿದ್ದೇನು? ಚಿಪ್ಪು ಕೆಂಬು. ಹಾಗಾಗಿ ಇವತ್ತು ನಮ್ಮ ಗ್ರಾಮೀಣ ಭಾಗದ ಬಡತನಕ್ಕೆ ನೇರ ಕಾರಣ ಯಾವುದು? ಹೆಂಡ. ನಮ್ಮ ಹೆಣ್ಣುಮಕ್ಕಳು ಇವತ್ತು ಮನೆ ಕಟ್ತಾ ಇದಾರಲ್ವಾ, ನೀವು ಮನೆ ನಿಲ್ಲಿಸ್ತಾ ಇದ್ದೀರಲ್ವಾ, ನಿಮಗೆ ತೊಂದರೆ ಆಗಿರೋದು ಯಾರಿಂದ ನಾವ? ನಿಮ್ ಮನೆ ಗಂಡಸರಿಂದ, ಕುಡುಕ್ ಗಂಡಸರಿಂದ. ಎಲ್ಲಾ ಮನೆಗಳು ಅಲ್ಲ, ಯಾರ ಮನೆ ಇವತ್ತು ಕುಡಿದೇ ಇರೋ ಮನೆಗಳು ಉದ್ಧಾರ ಆಗಿದೆಯೋ, ಕುಡಿಯೋರ್ ಮನೆಗಳು ಉದ್ಧಾರ ಆಗಿದೆಯೋ? ಕುಡಿದೇ ಇರೋರ್ ಮನೆ ಅಲ್ವಾ? ಕುಡಿಯುವಂತವ್ರ ಮನೆ ಉದ್ಧಾರ ಆಗದೆ ಇರೋದಕ್ಕೆ ನೇರ ಕಾರಣ ಯಾವುದು? ಹೆಂಡ, ಮದ್ಯ.
ಹಾಗಾಗಿ ಇವತ್ತು ಮದ್ಯ ನಿಷೇಧ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು KRS ಪಕ್ಷ ಮುಂದಕ್ಕೆ ಇವತ್ತಲ್ಲ ನಾಳೆ ಅದನ್ನ ಜಾರಿ ಮಾಡುತ್ತೆ. ನಮ್ಮ ರಾಜ್ಯದ ಮಹಿಳೆಯರ ಕಣ್ಣೀರನ್ನ ಒರೆಸುತ್ತೆ. ಈ ರಾಜ್ಯವನ್ನ ಮತ್ತಷ್ಟು ಸುಭಿಕ್ಷವಾಗಿ ಕಲ್ಯಾಣ ರಾಜ್ಯವನ್ನಾಗಿ ಮಾಡುತ್ತೆ. ಆದ್ರೆ ಅಲ್ಲಿ ತನಕ ನಾವು ಹೋರಾಟ ಮಾಡಬೇಕು. ಇವತ್ತು ಬಹಳ ಜನ PDO ಅವರಿಗೆ ನಾನು ಮತ್ತೆ ಅಬಕಾರಿ ಇಲಾಖೆಯವರಿಗೆ ಕೇಳ್ತೀನಿ. ಬಹಳ ಜನ ಕಳ್ಳರು ಹೇಳ್ತಾರೆ, ಕಳ್ಳರು ಕದೀಮ್ರು ಅಮೇಧ್ಯ ತಿನ್ನುವಂತವ್ರು. ಅಮೇಧ್ಯ ಅಂದ್ರೆ ಏನವ? ಅಮೇಧ್ಯ ಅಂದ್ರೆ ಹೊಟ್ಟೆ ತಿಂತೀವಲ್ಲ ಅದು ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಹೊರಗೆ ಬರೋದೇನು? ಏನವ? ಮೇಧ್ಯ ಅಂದ್ರೆ ಜೀರ್ಣ, ಅಮೇಧ್ಯ ಅಂದ್ರೆ ಜೀರ್ಣ ಆಗದೆ ಹೊರಗೆ ಬರುವಂತದ್ದು. ನಿಮ್ ಕಡೆ ಏನಂತಾರೆ? ಅಲ್ಲೇನೋ ಇದೆಯಲ್ಲ, ಏನಂತಾರೆ ಅಲ್ಲಿ? ಅಲ್ಲ ಪಾಯ್ಕಾನಿ ಕ್ಯಾಂಕ್ ಏನೋ ಅಂತಿಲ್ಲ ನನ್ನ, ಏನಂತಾರವ? ಪಾಯ್ಕಾನಿ ಅಂತಾರಲ್ವಾ? ಅಂತ ಪಾಯ್ಕಾನಿ ತಿನ್ನೋರು ಸುಳ್ಳು ಹೇಳ್ತಾರೆ. ಏನಂತ? ಸರ್ಕಾರ ನಡೆಯೋದೇ ಸಾರಾಯಿ ಕುಡಿಯೋರಿಂದ ಅಂತ. ಅವ್ರಿಗೆ SI ಅವರೇ, ಈ ವರ್ಷದ ಬಜೆಟ್ ಅಲ್ಲಿ ನಿಮ್ಮ ಅಬಕಾರಿ ಇಲಾಖೆಯ ಕೊಡುಗೆ ಎಷ್ಟು? 3,49,000 ಇಲ್ಲಿ 43,000 ಇಲ್ಲಿ. ಸರ್ಕಾರ ಏನು ಅದರಿಂದ ನಡೆಯಕ್ಕೆ ಸಾಧ್ಯನಾ? ಕೊಟ್ಟಿದ್ದಾರೆ. ಇಲ್ಲ ನಾನು ನಿಮ್ಮನ್ನ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ನಿಮ್ಗೆ ಇವ್ರಿಗೆ PDOಗೆ ಕೇಳೋಣ. 3,49,000 3.5 ಲಕ್ಷ ಕೋಟಿಲಿ 40,000 ಬರ್ಲಿಲ್ಲ ಅಂದ್ರೆ ಪ್ರಪಂಚ ನಡೆಯಲ್ವಾ? ಸರ್ಕಾರ ನಡೆಯಲ್ವಾ? ಗುಜರಾತ್ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಯಾರನ? ಅವರು ಮೊದಲು ಏನಾಗಿದ್ರು ಗುಜರಾತ್ ಅಲ್ಲಿ? ಅಲ್ಲಿ ಸಾರಾಯಿ ಮಾಡ್ತಾ ಇದಾರ? ಸ್ವಾತಂತ್ರ್ಯ ಬಂದಾಗಿನ ಯಾರು ನಾಡೋದು? ಯಾರು ನಾಡಯ್ಯ? ಗುಜರಾತ್ ಯಾರು ನಾಡು? ಮಹಾತ್ಮ ಗಾಂಧೀಜಿ. ಯಾರ್ದು? ಮಹಾತ್ಮ ಗಾಂಧೀಜಿ. ಇವತ್ತು ನಾನೇ ಬಂದ ಕಳ್ಳ ಕದೀಮ್ ಹೆಸರೆಲ್ಲ ಹೇಳ್ಬೇಕಾಗಿರೋದು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮನ ಹೆಸರು ಹೇಳ್ಬೇಕಾಗಿರೋದು. ಯಾರ ನಾಡು ಗುಜರಾತ್? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯ ನಾಡು. ಅಲ್ಲಿ ಮದ್ಯ ನಿಷೇಧ ಇದೆಯೋ ಇಲ್ವೋ? ಬಿಹಾರಲ್ಲಿ ಇದೆಯೋ ಇಲ್ವೋ? ಕೇರಳದಲ್ಲಿ ಅರ್ಧಂಬರ್ಧ ಕಂಟ್ರೋಲ್ ಮಾಡಿದ್ದಾರೆ. ತಮಿಳುನಾಡಲ್ಲಿ ಅರ್ಧಂಬರ್ಧ ಕಂಟ್ರೋಲ್ ಮಾಡಿದ್ದಾರೆ. ಈ ತರ ದೇಶದ ಹಲವು ಕಡೆಗಳಲ್ಲಿ ಹೆಂಡ ಸಾರಾಯಿ ಮಾರಾಟನೇ ಇಲ್ಲ. ನಮಗಿಂತ ಶ್ರೀಮಂತವಾಗಿಲ್ವ ಗುಜರಾತ್? ಇದೆಯೋ ಇಲ್ವೋ? ನಮಗಿಂತ ಶ್ರೀಮಂತವಾಗಿದೆ ಗುಜರಾತ್. ಹಾಗಾಗಿ ಅಮೇಧ್ಯ ತಿನ್ನೋರು ಮಾತ್ರ ಸರ್ಕಾರ ಸಾರಾಯಿಂದ ನಡೆಯುತ್ತೆ ಅಂತ ಹೇಳ್ತಾರೆ. ನೀವು ಜನಬಳಕೆ ಇರೋದ್ರಿಂದಾಗಿ ನಿಮ್ಮ ಹತ್ರ ಜನ ಬರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಕಾರ ಸಾರಾಯಿ ಮಾರಾಟದಿಂದ ನಡೆಯುತ್ತೆ ಅನ್ನೋರು ಸಾರಾಯಿಯಿಂದ ಲಾಭ ಮಾಡ್ಕೊಂಡಿರೋರು ಮಾತ್ರ ಹೇಳ್ತಾರೆ. ಏನವ? ಸಾರಾಯಿಯಿಂದ ನಷ್ಟಕ್ಕೊಳಗಾಗಿರೋರು ಯಾರು ಹೇಳೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಜನಕ್ಕೆ ತಿಳಿಸ್ಬೇಕು. ನೀವು ಯಾವನಾದ್ರೂ ಬದ್ಮಾಶು ಸಾರಾಯಿಯಿಂದ ಮಾತ್ರ ನಡೆಯುತ್ತೆ ಅಂದ್ರೆ ಸಾಧ್ಯ ಆದ್ರೆ ಕಾಲಲ್ಲಿರೋದು ತೋರಿಸ್ಬೇಕು. ದಡ್ಡ ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡೋದಕ್ಕೆ ಬಂದಿದೀಯಾ ಅಂತ. ಈ ಎಲ್ಲ ಸುಳ್ಳುಗಳನ್ನ ನಾವು ಬಹಿರಂಗವಾಗಿ ತೋರಿಸಿದ್ರೆ ಮಾತ್ರ ಜನಕ್ಕೆ ಜಾಗೃತಿ ಬರುತ್ತೆ. ಇವತ್ತು ನಾವು ಬಂದಿದ್ದೀವಿ, ನಿಮ್ಮೂರಲ್ಲಿ ಒಂದಷ್ಟು ಜಾಗೃತಿ ಮಾಡಿದೀವಿ. ಇವತ್ತು ಕೇವಲ ಇಷ್ಟೇ ಅಲ್ಲ, ಊರಲ್ಲಿರೋರು ಇನ್ನೂ ಎಷ್ಟು 10-20-50 ಮಂದಿ ಹೆಣ್ಮಕ್ಳಿದಾರೋ ಇಲ್ವಾ ನಿಮ್ ಪರವಾಗಿರುವಂತವ್ರು, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ಬೋದು, ಹೊಲಕ್ಕೆ ಹೋಗಿರ್ಬೋದು, ಮನೇಲೇ ಇರ್ಬೋದು, ಅವ್ರೆಲ್ಲರೂ ನಾಳೆಯಿಂದ ನಿಮ್ ಜೊತೆ ಕೈ ಜೋಡಿಸ್ತಾರೆ. ಈ ಊರಲ್ಲಿ ಮೊದಲು ನಿಷೇಧ ಮಾಡ್ರಿ. ನೀವು ಹುಡುಕರು ಈ ಊರಲ್ಲಿ ಇಲ್ದೇ ಇರೋ ನೋಡ್ಕೊಳ್ಳುವಂತ ಜವಾಬ್ದಾರಿ ಇವತ್ತು ನಿಮ್ಮ ಮೇಲೆ ಇದೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಪ್ರಮಾಣ ಮಾಡೋಣ. ಎಲ್ಲರೂ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಎದ್ದು ನಿಂತ್ಕೊಂಡು ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಸರ್ಕಾರಿ ಅಧಿಕಾರಿಗಳು ಪರವಾಗಿಲ್ಲ, ಅವ್ರು ಕೂತಿಲ್ಲ, ಅವ್ರಿಗೆ ಅದು ಅವ್ರ ಇಷ್ಟ. ಆ ಹುಡುಗರು ಊರವರು ಅವ್ರು ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಕೇಳಿಸಬಾರ್ದು ಅಂತಾನೆ ಅವ್ರು ಇರ್ತಾರೆ. ನಮ್ಮ ಅನುಸ್ವಾಮಿ ಎಲ್ಲಯ್ಯ ಎಲ್ಲ ಎದೆ ಮೇಲೆ ಕೈ ಇಟ್ಕೊಂಡು ನಾನು ಹೇಳಿದ್ದನ್ನು ಹೇಳ್ಬೇಕು. ಏನ್ರವ ಹೆಣ್ಮಕ್ಳು? ಇಲ್ಲಿ ಪರವಾಗಿಲ್ಲ, ಕೂತ್ಕೊಳ್ಳೋರು ಹಂಗೆ ಕೂತ್ಕೊಳ್ಳಿ. ಪ್ರಮಾಣ ಮಾಡಬೇಕು. ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯೇನಪ್ಪ? ಹಾ, ಛತ್ರ ಮೇಲೆ ಕೂತ್ಕೊ. ಏನಿತ್ತು ತಾರೀಕು? ಮಾರ್ಚ್ 31, 2026 ಮಂಗಳವಾರದಂದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ಬಸವಣ್ಣನ ಗುಡಿಯ ಮುಂದೆ ನಾನು ಇಂದಿನಿಂದ ಯಾವುದೇ ರೀತಿಯ ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕಿನಂತಹ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ ಮತ್ತು ಹೆಂಡ, ವಿಸ್ಕಿ, ಬ್ರಾಂದಿ, ಸಾರಾಯಿಯಂತಹ ಮದ್ಯವನ್ನು ಸೇವಿಸುವುದಿಲ್ಲ ಎಂದು ಬಸವಣ್ಣನ ಆಣೆಯಾಗಿ ಪ್ರಮಾಣ ಮಾಡುತ್ತಿದ್ದೇನೆ ಮತ್ತು ನಮ್ಮ ಮನೆಯಲ್ಲಿರುವ
ಅಣ್ಣ ತಮ್ಮ ಅಥವಾ ಯಾವುದೇ ಗಂಡ, ನಮ್ಮ ಮನೆಯಲ್ಲಿರುವ ಪುರುಷರು, ನಮ್ಮ ಆತ್ಮೀಯರು ಯಾರೇ ಆಗಲಿ ಈ ದುಶ್ಚಟಗಳಿಗೆ ಬಲಿಯಾಗಿದ್ದರೆ ಅವರನ್ನು ಕಾಡಿಸಿ, ಪೀಡಿಸಿ, ಒತ್ತಾಯಿಸಿ, ಪ್ರೀತಿಸಿ, ಆಗ್ರಹಿಸಿ ಅವರು ಆ ದುಶ್ಚಟಗಳಿಂದ ಹೊರಬರುವಂತೆ ಕಾಯ, ವಾಚ, ಮನಸ ಪ್ರಯತ್ನಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕರ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಬರವ ಇರ್ಫಾನ್ ಸರ್, ಯಾರೋ ಚೆನ್ನಾಗಿ ಗೊತ್ತೇನವ ಕನ್ನಡ ಓದಕ್ ಬರುತ್ತಾ? ಪ್ರಿಯಾಂಕಾ ಇಳಿಗೇರು. ಈಗ ನಿಮ್ಮೆಲ್ಲರ ಪರವಾಗಿ ನಾವು ಸರ್ಕಾರಕ್ಕೆ 2 ಪತ್ರ ಬರೆದಿದ್ದೀವಿ. ಒಂದು ಮುಖ್ಯಮಂತ್ರಿಗೆ ಏನಂತ, ಜಾರಿ ಮಾಡಿ ಮದ್ಯ ನಿಷೇಧ ಜಾರಿ ಮಾಡಿ, ಅದು ಮುಖ್ಯಮಂತ್ರಿ ಇವ್ರ ಮೂಲಕ ಹೋಗುತ್ತೆ. ಎರಡನೇದು ತಡೆಗಟ್ಟಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ ಇವರ ಹಿರಿಯ ಅಧಿಕಾರಿಗೆ ಕೊಡ್ತೀವಿ. ಏನ್ರವ ನೀವೆಲ್ಲ ಸೈನ್ ಮಾಡಿದಿರಲ್ವಾ? ಇದೆಲ್ಲ ಸೈನ್ ಮಾಡಿದಿರಲ್ವಾ? ಇವಾಗ ಎಲ್ಲ ಬಂದು ನಿಂತ್ಕೊಡೋ, ಬನ್ನಿ ಇವ್ರೆ ಕಟ್ಕೊಂಡವ್ರೆ, ನೀವು ಬನ್ನಿ. ಈಗ ನೀವು ಹೇಳ್ದ ಬರ್ತಾ ಇಲ್ವೇನಪ್ಪ, ಇದು ಕೇಳ್ತಾ ಇದೆಯಾ? ಏನಾಯ್ತು ನೋಡಯ್ಯ? ಕರೆಂಟ್ ಹೋಯ್ತಾ? ಕರೆಂಟ್ ಇದೆಯೇನಪ್ಪ ಅಲ್ಲಿ? ಕರೆಂಟ್ ಇದೆಯಾ? ಹಾಗೆ ಮಾತ್ರ. ಈಗ ಊರವ್ರಿಂದ ಈಗ ಅದು ಡೈರೆಕ್ಟ್ ಚೆಕ್ ಮಾಡಬೇಕು. ನಾನು ಚೆಕ್ ಮಾಡಿ ಹೇಳ್ತೀನಿ ಒಂದು 10 ನಿಮಿಷ. ನಾವು ಅದನ್ನ ಅರ್ಥ ಕೊಡ್ತೀವಿ, ನಿಮ್ಗೊಂದು ಕಾಪಿ ಕೊಡ್ತೀವಿ. ಒಂದು ಉಪಾಯುಕ್ತರು ನಿಮ್ಮ ಡಿಸಿ ಅವ್ರ ಮೂಲಕ ಮುಖ್ಯಮಂತ್ರಿ ಕಳಿಸ್ಬೇಕು. ಇನ್ನೊಂದು ನಿಮ್ಮ ಉಪಾಯುಕ್ತರಿಗೇನೆ, ನಿಮ್ಮ ಡಿಸಿ ಅವ್ರಿಗೇನೆ, ಡೆಪ್ಯೂಟಿ ಅವ್ರಿಗೇನೆ, ಅವ್ರಿಗೆ ನೀವು ತಲುಪಿಸ್ಬೇಕು. ಎರಡನ್ನೂ ಇದನ್ನ ಜೆರಾಕ್ಸ್ ಮಾಡಿ ನಿಮ್ಗೆ ಕೊಡೋ, ನೀವು ನಮಗೆ ಇದಾಕೊಡ್ಬೇಕು. ಏನಂತಾರೆ, ಏನಾರ ಅದನ್ನೇ ಹಾಕೊಡಿ, ಕೊಡ್ತೀನಿ, ಕೊಡಿ, ಅದನ್ನೇ ಕೊಡಿ. ಆಮೇಲೆ ಅದು ನೀವು ಅಲ್ಲಿ ಕಳಿಸ್ಬೇಕು. ಇವಾಗ ಅದು ಏನಿದೆ ಅಂತ ನಮ್ಮ ಪ್ರಿಯಾಂಕಾ ಅಂತ ಹೆಣ್ಮಗಳು, ಆ ಹೆಣ್ಮಗಳು ಓದ್ತಾರೆ ಕರಾವಳಿ. ಮುಖ್ಯಮಂತ್ರಿಗಳು ಬರೆದಿರೋದನ್ನ ಓದಲ್ಲ. ಜ್ವರ ಬರುತ್ತಾ? ಹತ್ರ ಬಂದ ವೆಂಕಟೇಶ. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಉಪ ಆಯುಕ್ತರು, ಅಬಕಾರಿ ಇಲಾಖೆ, ಬೆಳಗಾವಿ ಜಿಲ್ಲೆಯ ಮೂಲಕ ಮಾನ್ಯರೇ, ವಿಷಯ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಮತ್ತು ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಮಾಡಲು ಒತ್ತಾಯಿಸಿ. ಕುಡಿತದ ದುಶ್ಚಟಕ್ಕೆ ಈಗಾಗಲೇ ರಾಜ್ಯದ ಲಕ್ಷಾಂತರ ಕುಟುಂಬಗಳು ಬಲಿಯಾಗಿವೆ. ಪ್ರತಿನಿತ್ಯವೂ ಅದರಿಂದ ನರಕಯಾತನೆ, ಬಡತನ ಅನುಭವಿಸುತ್ತಿವೆ. ಯಾವುದೇ ಎಗ್ಗು ಸಿಗ್ಗಿಲ್ಲದೆ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಗೂಡಂಗಡಿಗಳಲ್ಲಿ, ಅಂಗಡಿಗಳಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟ ಒಂದೆಡೆಯಾದರೆ, ಸರ್ಕಾರವೇ ಖುದ್ದು ಮುಂದೆ ನಿಂತು ಸಾವಿರಾರು ಸಾರಾಯಿ ಮದ್ಯದಂಗಡಿಗಳನ್ನು ತೆರೆಸುತ್ತಿದೆ. ಮದ್ಯ ವ್ಯಸನಿಗಳಿಗೆ ಎದ್ದರೆ ಬಿದ್ದರೆ ಒಂದೊಂದು ಬಾರ್, ವೈನ್ ಸ್ಟೋರ್, ಹೆಂಡದಂಗಡಿ ಕಾಣಿಸಿದರೆ ಅವರ ಪರಿಸ್ಥಿತಿ ಏನಾಗಬೇಡ? ಸಂಯಮಿಗಳಿಗೆ ಪರೀಕ್ಷೆ ಅದು. ಇನ್ನು ಚಟದಾಸರ ಗತಿ, ಅಕ್ರಮ ಮದ್ಯ ಮಾರಾಟದಿಂದ ಮದ್ಯವು ಸುಲಭವಾಗಿ ಸಿಗುವಂತಾಗಿದ್ದು, ಅಪ್ರಾಪ್ತ ಯುವಕರು ಕುಡಿತದ ಚಟಕ್ಕೆ ಬಲಿಯಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಮತ್ತು ವಿದ್ಯಾಭ್ಯಾಸದಿಂದ ದೂರವಾಗುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ಬಡತನ ನಿವಾರಣೆಗಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಗಳು ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿವೆ. ಆದರೆ ಬಡತನ ನಿವಾರಣೆ ಆಗಿಲ್ಲ, ಸಾಮಾಜಿಕ ನ್ಯಾಯ ದಕ್ಕಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ರಾಜ್ಯದ ಕೆಳ ಮಧ್ಯಮ ವರ್ಗ ಮತ್ತು ಬಿಪಿಎಲ್ ವರ್ಗದ ಬಡ ಕುಟುಂಬಗಳಲ್ಲಿ ಹೆಚ್ಚಿರುವ ಮದ್ಯ ವ್ಯಸನ. ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದೆ ಮತ್ತು ಮದ್ಯ ನಿಷೇಧ ಜಾರಿಯಾಗದೆ ಬಡತನ ನಿವಾರಣೆ ಮತ್ತು ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಅಸಾಧ್ಯ ಎನ್ನುವುದು ಅರ್ಥಶಾಸ್ತ್ರಜ್ಞರು, ಸಮಾಜ ವಿಜ್ಞಾನಿಗಳು, ಸಾಮಾಜಿಕ ಹೋರಾಟಗಾರರು ಕಂಡುಕೊಂಡಿರುವ ಸತ್ಯ. ಈ ಹಿನ್ನೆಲೆಯಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ಅಭಿಯಾನ ನಡೆಸುತ್ತಿದೆ. ಅದರ ಪ್ರಯುಕ್ತ ಇಂದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹಿರೇಕೊಪ್ಪ ಗ್ರಾಮದಲ್ಲಿ ಜನಜಾಗೃತಿ ಕಾಲ್ನಡಿಗೆ ಮತ್ತು ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ತಮಗೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಈ ಮೂಲಕ ಆಗ್ರಹ ಮಾಡುತ್ತಿದ್ದೇವೆ.
ಇದು ಪಕ್ಷಾತೀತ ಆಗ್ರಹವಾಗಿದ್ದು ಈ ಗ್ರಾಮದ ನೂರಾರು ಜನ, ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರು ಈ ಆಗ್ರಹವನ್ನು ತುಂಬ ಹೃದಯದಿಂದ ಬೆಂಬಲಿಸಿದ್ದಾರೆ. ನೆಕ್ಸ್ಟ್ ಹೋಗೋದ ಮುಂದಕ್ಕೆ. ಅಲ್ಲೇ ಹೌದು ಅಲ್ಲೇ ಹೌದು. ತಮ್ಮ ಕುಟುಂಬದ ಉಳಿವು ಮತ್ತು ಏಳಿಗೆಗಾಗಿ ಮತ್ತು ರಾಜ್ಯದ ಅಭಿವೃದ್ಧಿ ಹಾಗೂ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಜನಸಾಮಾನ್ಯರು ಮಾಡುತ್ತಿರುವ ಈ ಆಗ್ರಹಕ್ಕೆ ತಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೀರಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು. ವಿಶ್ವಾಸಪೂರ್ವಕವಾಗಿ ರವಿ ಕೃಷ್ಣಾರೆಡ್ಡಿ, ಗೌರವಾಧ್ಯಕ್ಷರು ಕೆಆರ್ಎಸ್ ಪಕ್ಷ, ಆಶಾ ವೀರೇಶ್ ಅಧ್ಯಕ್ಷರು ಮಹಿಳಾ ಘಟಕ ಕೆಆರ್ಎಸ್ ಪಕ್ಷ, ಜಿಲ್ಲಾಧ್ಯಕ್ಷರು ಬೆಳಗಾವಿ ಕೆಆರ್ಎಸ್ ಮತ್ತು ಗ್ರಾಮಸ್ಥರ ಸಹಿಯನ್ನು ಮಾಡಲಾಗಿದೆ. ವೆರಿ ಗುಡ್. ಹಲೋ ಹಲೋ ಅನಸ್ವಾಮಿ ಸರ್ ಕರೆಂಟ್ ಬಂದಿಲ್ಲ. ಕರೆಂಟ್ ಬಂದಿಲ್ಲ ಸರ್. ಹಾಂ, ಯಾರಾದ್ರೂ ಒಬ್ರು ನೀಟಾಗಿ ಫೋಟೋ ತೆಗೀರಿ. ಕೊಡ್ರಿ ನೀವು ಫೋಟೋ ತೆಗೀರಿ, ಲೈವ್ ಬಂದು